ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಎಳ್ಳುಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಫಸ್ಟ್. ಇವಾಗ ಎಳ್ಳುಂಡೆ ಹೇಗೆ ಮಾಡೋದು ಅಂತ ಈಸಿಯಾಗಿ ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಬಿಳಿ ಎಳ್ಳು ಅದನ್ನ ಹುರ್ಕೊಳ್ಬೇಕು, ಓಕೆನಾ, ಸ್ವಲ್ಪನೇ. ಆಮೇಲೆ ಕಪ್ಪೆಳ್ಳನ್ನ ಹುರ್ಕೊಳ್ಬೇಕು. ಆಮೇಲೆ ಅದೆರಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಗೆ ಒಲೆಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ. ಅದಾದಮೇಲೆ ಇದು ಇಂಪಾರ್ಟೆಂಟ್, ಏನು ಬೆಲ್ಲನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಅದಾದಮೇಲೆ ಇವಾಗ ನಾವು ಎಳ್ಳನ್ನ ಬಿಸಿ ಮಾಡ್ಕೊಂಡಿದ್ವಿ, ಹಾಗೆ ಬೆಲ್ಲನೂ ಬಿಸಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನ ನಾವೇನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಓಕೆನಾ. ಹಾಗೆ ನೀವು ಕೊಬ್ಬರಿನೂ ಕೂಡ ಸ್ವಲ್ಪ ತುರ್ಕೊಂಡು ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲನ ನೀವು ಕರಗಿಸಿದ ಮೇಲೆ ಅದನ್ನ ಆರೋದಕ್ಕೆ ಅಂತ ಬಿಡಬೇಡಿ, ಓಕೆನಾ. ಸಡನ್ನಾಗಿ ಏನು ಮಾಡಬೇಕು, ಎಳ್ಳೊಳಗೆ ಹಾಕಬೇಕು. ಎಳ್ಳೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಕಾಣಿಸ್ತಾ ಇರ್ಬೋದಲ್ವಾ ಹೇಗೆ ಉಂಡೆ ಕಟ್ತಾ ಇದ್ದೀವಿ ಅಂತ. ಅಷ್ಟು ಆರಾಮಾಗೆ ಏನು ಮಾಡ್ಬೋದು, ಉಂಡೆನ ಕಟ್ಬೋದು. ಅಕಸ್ಮಾತಾಗಿ ಅದು ಬೆಲ್ಲ ಆರಿದ್ರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಈ ಉಂಡೆ ಬಂದುಬಿಟ್ಟು ಹೆಲ್ತಿಗೆ ತುಂಬ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇದೆ. ಏನೇನೋ ಬೇರೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋ ಬದಲು, ಓಕೆನಾ, ಚಾಕ್ಲೇಟ್ಸ್ ಅದು ಇದು ಇದನ್ನ ತಿಂದರೆ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಮಕ್ಕಳೆಲ್ಲರೂ ಹಾಸ್ಟೆಲಲ್ಲಿದ್ದರೆ, ಇಲ್ಲಾಂದರೆ ಸ್ಕೂಲಿಗೆ ಸ್ನ್ಯಾಕ್ಸಿಗೆ ಏನಾದ್ರು ಹಾಕ್ಕೊಡ್ಬೇಕಂದ್ರೆ ಇದನ್ನ ನೀವು ಹಾಕ್ಕೊಳ್ಬೋದು. ಹಾಗೆ ಆಫೀಸಿಗೆ ಹೋಗೋರು ಕೂಡ ಇದನ್ನ ತೊಗೊಂಡೋಗ್ಬೋದು. ಹಾಗಾಗಿ ಇದು ತುಂಬ ಸಿಂಪಲ್ ಆಗಿದೆ, ಏನಿಲ್ಲ. ಎಳ್ಳನ್ನ ಬಿಸಿ ಮಾಡ್ಕೊಳ್ಳೋದು, ಆಮೇಲೆ ಬೆಲ್ಲಕ್ಕೆ ಹಾಕೋದು, ಓಕೆನಾ. ಇದನ್ನ ಮಾಡಿಕೊಂಡು ನಿಮ್ಮ ಮನೇಲಿ ಟ್ರೈ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳಿ. ಇದನ್ನ ಒಂದು ನೀವು 15 ಡೇಸ್ ಇಟ್ಕೊಳ್ಬೋದು, ಓಕೆನಾ. ಅದಕ್ಕಿಂತ ಜಾಸ್ತಿ ಇಡಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪ್ಲೀಸ್, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.